ನಮಸ್ಕಾರ ಸರ್. ನಮಸ್ಕಾರ. ಈ ಕಾರ್ಯಕ್ರಮದ ಉದ್ದೇಶ ಏನು? ಹೇಳಿದ 31 ಜನವರಿ 31 ರಾತ್ರಿ ಇಂದ ನಾವು ನಿರಂತರವಾಗಿ ಗುಂಡಿ ಮುಚ್ಚುವ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ದು. ಅದೇ ರೀತಿ ಇದು 2ನೇ ದಿನಕ್ಕೆ ನಾವು ಮಾಡ್ತಾ ಇದೀವಿ. ತಿಂಗಳಲ್ಲಿ 4 ರಿಂದ 5 ದಿನ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಇಲ್ಲಿ ನಾವು ಯಾವುದೇ ಅಧಿಕಾರಿಗಳಿಗೆ ಆಗಲಿ ರಾಜಕೀಯ ಮುಖಂಡರಿಗಾಗಲಿ ನಾವು ದೂರವಂತ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹಳ್ಳ ಇರೋದ್ರಿಂದ ಕೆಲವರು ಹೊಸಬ್ರು ಸ್ಕೂಟರ್ಲೆಲ್ಲ ಬಂದ್ರೆ ಅವರು ಸಡನ್ ಆಗಿ ಬಿದ್ದರೆ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಸ್ವಯಂ ಪ್ರೇರಿತವಾಗಿ ನಾವು ಇಲ್ಲಿ ಇದನ್ನ ಕೆಲಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಕ್ಕೂ ಮಾಡ್ತೀವಿ. ಧನ್ಯವಾದಗಳು ಸರ್. ಈ ಗುಂಡಿ ಮುಚ್ಚೋ ಕಾರ್ಯಕ್ರಮನ ಮಾಡ್ತಿರೋ ಉದ್ದೇಶ ಏನು, ಮತ್ತೆ ನೀವು ಇದನ್ನ ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ, ಇದನ್ನ ಸರ್ಕಾರದ ಗಮನಕ್ಕೆ ಅಥವಾ ಕಾರ್ಪೊರೇಷನ್ ಗಮನಕ್ಕೆ ತರಬಹುದಲ್ವಾ? ನಾವು ಕಾರ್ಪೊರೇಷನ್ ಇವತ್ತು ನಾವು ರಕ್ಷಣಾ ವೇದಿಕೆಯಿಂದನೇ ಇವಾಗ ಗಮನ ತರಕ್ಕೆ ನೋಡ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಚಾರಿಟಬಲ್ ಟ್ರಸ್ಟ್ ವೇದಿಕೆ ವತಿಯಿಂದ ನಾವು ಸರ್ಕಾರಕ್ಕೆ ಗಮನ ತರಕ್ಕೆ ನಾವು ಇವಾಗ ಡಿಸೆಂಬರ್ 31ನೇ ತಾರೀಕಿಂದ ಈ ಕಾರ್ಯಕ್ರಮವನ್ನು ನಾವು ಚಾಲನೆ ಕೊಟ್ಟಿದ್ದೀವಿ. ಒಂದು ಮೈಸೂರು ಸುತ್ತಮುತ್ತ ಇಲ್ಲೆಲ್ಲಿ ಗುಂಡಿಗಳಿದೆ ಆದಷ್ಟು ಮುಚ್ಚೋಕೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಹಾಗೂ ಈ ಇವಾಗ ಸರ್ಕಾರದಲ್ಲಿ ನಮ್ಮ ಲೋಕೋಪಯೋಗಿ ಸಚಿವರು ಇರ್ಬೋದು, ಅವರು ಸಹ ಇವಾಗ ಇದ್ರ ಬಗ್ಗೆ ಗಮನ ಹರಿಸಬೇಕು. ಹೇಗಂದ್ರೆ ಮೈಸೂರು ಭಾಗ ಹೃದಯ ಭಾಗ ಇದು. ಮೈಸೂರು ಅರಮನೆ ಪಕ್ಕದಲ್ಲಿ ಇರೋದೇ, ಮೈಸೂರು ಅರಮನೆ ಪಕ್ಕದಲ್ಲೇ ಈ ತರ ಗುಂಡಿ ಇದೆ ಅಂದ್ಮೇಲೆ ಸುತ್ತಮುತ್ತ ಇನ್ನೆಂಗಿರ್ತದೆ. ಆದಷ್ಟು ನಮ್ಮ ಸರ್ಕಾರ ಇರ್ಬೋದು, ಮೈಸೂರು ಮಹಾನಗರ ಪಾಲಿಕೆ ಇರ್ಬೋದು, ಇದ್ರ ಬಗ್ಗೆ ಗಮನ ಹರಿಸಿ ಮುಂದಿನ ಇದರಲ್ಲಿ ಗುಂಡಿ ಮುಕ್ತವಾಗಿ ಮಾಡ್ಬೇಕು ಅನ್ನೋ ನಾವು ರಕ್ಷಣಾ ವೇದಿಕೆ ಲಯನ್ ಕ್ಲಬ್ ಇಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದೀವಿ. ಆಮೇಲೆ ನಾವು ಸರ್ಕಾರಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ, ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಮೈಸೂರು ಭಾಗದವರು ಇವತ್ತು ಮೈಸೂರಲ್ಲಿ ಏನೋ ₹1 ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಅವರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಳಕ್ಕೆ ಅರ್ಥ ನೋಡ್ತಾ ಇದ್ದಾರೆ. ಆದಷ್ಟು ಅವರು ಮೈಸೂರಿನ ಅಭಿವೃದ್ಧಿ ಕಡೆಗೆ ಗಮನ ಹರಿಸಬೇಕು ಅಂತ ನಾವು ಈ ಭಾಗದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಆದಷ್ಟು ಮೈಸೂರಿನ ಗುಂಡಿ ಮುಚ್ಚೋ ಕಾರ್ಯಕ್ರಮದಲ್ಲಿ ಅವರು ಇದರ ಗಮನ ಹರಿಸಿ ಮುಂದೆ ಮೈಸೂರಿನ ಅಭಿವೃದ್ಧಿ ಆಗ್ಬೇಕು ಅಂತ ನಾವು ಈ ರಕ್ಷಣಾ ವೇದಿಕೆಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ.